ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಶ್ರೇಷ್ಠ ಅಡುಗೆಯವರನ್ನು ಕರ್ಕೊಂಬಂದಾಗ ಎಲ್ಲ ಕೂಗಾಡ್ತಾರೆ. ಆಗ ಶ್ರೇಷ್ಠ ಹೇಳ್ತಾರೆ, ನಾವು ಗಂಡ ಹೆಂಡತಿ ಎಲ್ಲ ಕೆಲಸಕ್ಕೆ ಹೋಗ್ತಾರೆ, ಎಲ್ಲ ಮನೆ ಕೆಲಸ ಮಾಡೋಕ್ಕಾಗಲ್ಲ, ನಿಮ್ಮ ಕಾಲ ಅಲ್ಲ ಅತ್ತೆ. ತಾಂಡವ್ ಅತ್ತೆ, ನಾವು ರೆಡಿಯಾಗಿ ಹೋಗ್ತೀವಿ ನೋಡಿ. ಮುಂಚೆ ಏನೋ ಎಲ್ಲ ಕೆಲಸ ಮಾಡ್ಕೊಂಡಿದ್ರು, ಆದರೆ ಈಗ ನಾವು ಮನೆಯಲ್ಲಿ ಇರೋಕ್ಕಾಗಲ್ಲ. ಹಾಗಾಗಿ ನೋಡಿ, ಕೆಲಸದವಳು ಇವಳು ವಾರಿಜ ಅಂತ ಹೇಳಿ, ಇವಳು ಏನೇನು ಬೇಕೆಲ್ಲ ಮಾಡಿಕೊಡ್ತಾಳೆ ಅಂತ ಹೇಳಿ ನಾವಿನ್ನು ಹೋಗ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ ಅವರು, ಏನೇ ಶ್ರೇಷ್ಠ, ಈ ಮನೆಯಲ್ಲಿ ಅತ್ತೆ ನಾನು ಒಬ್ಳಿದ್ದೀನಿ ತಾನೇ, ಈ ಮನೆಗೆ ಯಾರನ್ನೇ ಕರ್ಕೊಂಡು ಬರಬೇಕು ಅಂದರೂ ನಾನು ಪರ್ಮಿಷನ್ ತೆಗೆದುಕೊಬೇಕು. ಅದು ಹೇಗೆ ನೀನು ಕೆಲಸದವ್ರನ್ನ ಕರ್ಕೊಂಬಂದೆ, ಅಡುಗೆ ಮಾಡೋದು ಬೇರೆಯವ್ರು ನಮಗಿಷ್ಟ ಆಗಲ್ಲ ಅಂತ ಹೇಳಿ ಕುಸುಮ ಹೇಳಿದ್ದಕ್ಕೆ, ಮತ್ತು ನೀವು ಯಾವ ಕಾಲದಲ್ಲಿದ್ದೀರಾ ಇನ್ನು? ಈಗ ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ, ಮನೆಯಲ್ಲಿ ಮನೆ ಕೆಲಸದವ್ರು ಅಂತ ಒಬ್ಬಳು ಇರಲೇಬೇಕು. ಎಲ್ಲ ಕೆಲಸ ಸೊಸೆ ಅಂದರೆ ಮಾಡೋಕ್ಕೆ ಆಗತ್ತಾ? ಈಗ ನಿಮ್ಮ ಕಾಲ ಅಲ್ಲ ಅತ್ತೆ. ತಾಂಡವ್ ರೆಡಿನ, ಆಫೀಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಶ್ರೇಷ್ಠ ಅಲ್ಲಿಂದ ಹೊರಡಬೇಕಾದ್ರೆ, ಆಫೀಸಿಗೆ ಹೋಗ್ತೀವಿ, ಆಶೀರ್ವಾದ ಮಾಡಿ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ. ಆಗ ಕುಸುಮನಿಗೆ ತುಂಬ ಕೋಪ ಬರುತ್ತೆ, ಆದರೂ ಸುಮ್ಮನೆ ಇರ್ತಾಳೆ. ನಡೀರಿ ನಾವು ಹೊರಡೋಣ ಅಂತ ಹೇಳಿ ಹೋಗ್ತಾರೆ. ಹಾಗೆ ತಾಂಡವ್ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಕಾರಲ್ಲಿ ಹತ್ಬಿಟ್ಟು ಹೋಗ್ತಾರೆ. ಇದರಿಂದ ಈ ಕಡೆ ಶ್ರೇಷ್ಠ ಹೋಗಿ ಮಾಡಿರೋದ್ರಿಂದ ಈ ಕಡೆ ಭಾಗ್ಯ ಮತ್ತು ಇವರಿಗೆ ಕುಸುಮ ಅವರಿಗೆ ಬೇಜಾರಾಗುತ್ತೆ. ಆದರೆ ಭಾಗ್ಯ ಕೂಡ ರೆಡಿ ಆಗಿಬಿಟ್ಟು, ಅತ್ತೆ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಕಾಲಿಗೆ ಆಶೀರ್ವಾದ ತೆಕ್ಕೊಂಡು ನೋಡ್ತಾಳೆ. ಆಗೇನೋ ಅವಳಿಗೇನೋ ಕಿಚನ್ನಿಂದ ಸ್ಮೆಲ್ ಬರುತ್ತೆ. ಆಗ ತರಕಾರಿ ಸುಟ್ಟೋಗ್ತಾ ಇದೆ, ಗ್ಯಾಸ್ ಮೇಲೆ ಇಟ್ಟಿರ್ತಾಳೆ ಕೆಲಸದವಳು. ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಹಂಗೆ ಗ್ಯಾಸ್ ಮೇಲೆ ಇಟ್ಬಿಟ್ಟು, ಅಯ್ಯೋ ನನ್ನ ಫೇವ್ರೆಟ್ ಸೀರಿಯಲ್ ಸ್ಟಾರ್ಟ್ ಆಯಿತು ಇಲ್ಲ ಅಂತ ಹೇಳಿಬಿಟ್ಟು ಹಾಲಿಗೆ ಬಂದು ಹಾಕ್ಕೊಂಡು ಟಿ ವಿ ನೋಡ್ತಾ ಇರ್ತಾಳೆ. ಈ ಕಡೆ ಕೂಗ್ತಾಯಿದ್ರು, ಬರೋದೇ ಇಲ್ಲ ಅವಳು. ಆಗ ಭಾಗ್ಯನಿಗೆ ತುಂಬ ಕೋಪ ಬಂದು, ಏಯ್ ಎಷ್ಟು ಕೂಗ್ತಾಯಿದ್ದೀನಿ ನೀನು ಕೇಳಲ್ವಾ ಅಂತ ಹೇಳಿದ್ದಕ್ಕೆ, ನಾನು ಇಲ್ಲಿ ಸೀರಿಯಲ್ ನೋಡ್ತಾಯಿದ್ದೀನಿ, ಅಷ್ಟು ಗೊತ್ತಾಗಲ್ವಾ ನಿನಗೆ? ಯಾಕಂಗೆ ಕೂಗ್ಕೊಂತೀಯ ಅಂತ ಹೇಳಿ ಭಾಗ್ಯನಿಗೆ ಬೈತಾ ಇರ್ತಾಳೆ. ಅದ್ರ ಪಾಡಿಗೆ ಅದು ಬೇಯುತ್ತೆ, ನನಗೆ ಗೊತ್ತು, ನೀನು ನನ್ನ ಕೆಲಸಕ್ಕೆ ಅಡ್ಡ ಬರಬೇಡ ಅಂತ ಹೇಳಿ ದಿಮಾಕಿಂದ ಮಾತಾಡ್ತಾ ಇರ್ತಾಳೆ. ಇದರಿಂದ ಕೋಪ ಕುಸುಮ ಅವರು, ಎಷ್ಟೇ ದಿಮಾಕು ನಿನಗೆ, ನಮ್ಮ ಮನೆಗೆ ಕೆಲಸಕ್ಕೆ ಬಂದುಬಿಟ್ಟು ನಮ್ಮ ಹತ್ರನೇ ಇರೋ ಧ್ವನಿಯಲ್ಲಿ ಮಾತಾಡ್ತೀಯಾ? ನೀನು ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೆಯಾ ಅಂತ ನೆನಪಿರಲಿ, ನಿನಗೆ ಹೇಳ್ತಾ ಇರೋದು, ಎಷ್ಟು ಮಾತಾಡ್ತೀಯಾ ಅಂತ ಹೇಳಿ ಕೆಲಸಕ್ಕೆ ನೀನು ಇನ್ಮೇಲೆ ಬರಬೇಡ ಅಂತ ಹೇಳಿದ್ದಕ್ಕೆ ಅವಳು ಕೋಪದಿಂದ, ಏನೇ ಅಲ್ಲ, ನಾನು ಬೇಯಿಸಿದ್ದನ್ನ ತಿನ್ಕೊಂಡು ಬಿದ್ದಿರೋಳು ನೀನು. ಶ್ರೇಷ್ಠೆ ಮೇಡಮ್ ನಾನು ಇಲ್ಲಿ ಕರ್ಕೊಂಬಂದಿರೋ, ನಿಮ್ಮನ್ನಂಥವ್ರನ್ನೆಲ್ಲ ಏನಕ್ಕೆ ಮನೇಲಿ ಇಟ್ಕೊಂಡಿರಬೇಕು, ಒಯ್ದು ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಕಳಿಸ್ಬೇಕು ಅಂತ ಹೇಳಿದ ತಕ್ಷಣ ಈ ಕಡೆ ಕುಸುಮ ಜೋರಾಗಿ ಅವಳು ಕೆನ್ನೆಗೆ ಹೊಡಿತಾಳೆ. ಆಗ ಇವಳು ವಾಲಿಜ ಅವಳನ್ನ ತಳ್ಳೋದ ತಕ್ಷಣ ಭಾಗ್ಯ ಮಂದಿ ಇಟ್ಕೊಂಡು ಚೆನ್ನಾಗಿ ಇವಳಿಗೆ ಹೊಡಿತಾಳೆ. ಇನ್ನು ಮತ್ತೇನೆ ತಳ್ಳೋಷ್ಟು ಧೈರ್ಯ ಬಂತ ಅಂತ ಹೇಳಿ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.